ಕೊನೆಗೂ ಕೂಡ ಹೈಕಮಾಂಡ್ ನಾಯಕರು ನೂತನ ಸಚಿವರ ಪಟ್ಟಿಯನ್ನು ರಿಲೀಸ್ ಮಾಡಿರುವಂಥದ್ದು. ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಸಕರಾಗಿರ್ತಕ್ಕಂಥ ಅಲ್ಲಮ್ಮ ಪ್ರಭು ಪಟೇಲ್ ಅವರು ಇದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಕೊನೆಗೂ ಕೂಡ ಹಳೇದು ತೂಗಿ ಇದೀಗ 20 ಸಂಖ್ಯೆಯ ಸಚಿವ ಪಟ್ಟಿ ರಿಲೀಸ್ ಮಾಡಿದ್ದಾರೆ. ಅಜಯ್ ಸಿಂಗ್ ಅವ್ರಿಗೂ ಕೂಡ ಏನೋ ಸಚಿವ ಸ್ಥಾನ ಕೊಟ್ಟಿರುವಂಥದ್ದು, ನೀವು ಕೊಟ್ಟಿರ್ತಕ್ಕಂಥ ಹೆಸರುಗಳಲ್ಲಿ ಫೈನಲ್ ಮಾಡಿರುವಂಥದ್ದು ಹೇಗೆ ಅನಿಸ್ತಿದೆ ಸರ್? ಪಟ್ಟಿ ಹೈಕಮಾಂಡ್ ಅವರು ಒಟ್ಟಾರೆ ಸೇರಿಸಿ ಬಹಳ ಸುದೀರ್ಘವಾದಂಥ ಚರ್ಚೆ ಮಾಡಿ ಸನ್ಮಾನ್ಯ ರಾಹುಲ್ ಗಾಂಧಿ ಅವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು, ಸಿದ್ದರಾಮಯ್ಯ ಅವರು, ಮುಖ್ಯಮಂತ್ರಿ DK ಶಿವಕುಮಾರ್ ಅವರು, ಹರಿಪ್ರಸಾದ್ ಅವರು ಎಲ್ಲರೂ ಸೇರಿ ಒಮ್ಮತದ ನಿರ್ಣಯದಿಂದ ಈ ಪಟ್ಟಿ ಬಿಡುಗಡೆ ಮಾಡಿದ್ದಾರೆ. ಇದನ್ನು ಎಲ್ಲರೂ ಒಪ್ಪಲೇಬೇಕು. ನಾನಂತೂ ಯಾವತ್ತೂ ಹೈಕಮಾಂಡ್ ಏನು ನಿರ್ಣಯ ತೆಗೆದುಕೊಳ್ತದೆ ಅದಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷದ ಪದ್ಧತಿ, ಸಂಸ್ಕೃತಿ, ಇತಿಹಾಸ ಅದನ್ನು ಒಪ್ಪಿಕೊಂಡು ಮುಂದೆ ನಡೀತಾ ಬಂದು ಇದು ಕೂಡ ಚೆನ್ನಾಗಿ ಆಗಿದೆ. 2 ತಿಂಗಳಿಂದ ವಿಳಂಬ ಆಗ್ತಾನೆ ಇತ್ತು ಸರ್. ಪಟ್ಟಿ ಇವತ್ತಾಗುತ್ತೆ, ನಾಳೆ ಆಗುತ್ತೆ, ಮುಂದಿನ ವಾರ ಆಗುತ್ತೆ. ವಿಳಂಬ ಆಗಲಿಕ್ಕೆ ಇದು ಒಂದೇ ಕಾರಣ ಅಲ್ಲ, ಬೇರೆ ಬೇರೆ ಕಾರಣಗಳಿಂದ ವಿಳಂಬ ಆಯಿತು. ಮೊನ್ನೆ ನಡೆದಿರ್ತಕ್ಕಂಥ ಗಲಾಟೆಯಲ್ಲಿ ಕೂಡ ಸೆಷನ್ ನಡೀತು. ಬೇರೆ ಬೇರೆ ಕಾರಣಗಳಿಂದ, ಕಾವೇರಿ ಇಶ್ಯೂ, ಎಲ್ಲ ಕಾರಣಗಳಿಂದ ಮುಂದೂಡಿ ಇವತ್ತು ಕೊನೆಗೆ ಫೈನಲ್ ಆಗಿ ಪಟ್ಟಿ ಬಿಡುಗಡೆ ಮಾಡಿದ್ದಾರೆ. ಎಲ್ಲ ಜಾತಿ ಜನಾಂಗದವರು ಕೂಡ ಸಮನಾಗಿ ನ್ಯಾಯವನ್ನು ಕೊಡ್ತಕ್ಕಂಥ ರೀತಿಯಲ್ಲಿ ನಿರ್ಣಯ ತೆಗೆದುಕೊಂಡಿದ್ದಾರೆ. ಜಮೀರ್ ಅವ್ರಿಗೆ ಕೊಟ್ಟಿದ್ದಾರೆ, ನಾಗೇಂದ್ರ ಸಚಿವ ಸ್ಥಾನ ಸಿಕ್ಕಿದೆ ಸರ್. ಅವರು ಕೊಡಬೇಕಾಗಿತ್ತು, ಕೊಟ್ಟಿದ್ದಾರೆ. ಅದರಲ್ಲಿ ಏನು ತಪ್ಪೇನಿದೆ? ಮೈನಾರಿಟಿ ಇದರಲ್ಲಿ ಜಮೀರ್ ಒಳ್ಳೆಯ ಸಂಘಟನೆಗಾರಿದ್ದಾರೆ, ಅದನ್ನು ಹೈಕಮಾಂಡ್ ಪರಿಗಣಿಸಿದ್ದಾರೆ. ಮುಂದೆ ಇದು ಆ ಪಕ್ಷ ಸಂಘಟನೆಗೆ ಮತ್ತು ಮುಂಗರುವಂತ ಏನು ಅಧಿವೇಶನದಲ್ಲಿ ಈಗಾದ್ರೂ ಟೇಕಪ್ ಆಗುತ್ತಾ ಸರ್ಕಾರ ಅಂತ? ಯಾಕಂದ್ರೆ ವಿಪಕ್ಷಗಳು ಟೇಕೆ ಮಾಡ್ತಾನೆ ಇದ್ರು, ಇನ್ನ ಟೇಕಪ್ ಆಗಿಲ್ಲ ಸರ್ಕಾರ ಅಂತ. ಟೇಕಪ್ ಆಗ್ಲಿಕ್ಕೆ ಏನಂತ ಅಂದ್ರೆ, ಯಾರಾದ್ರೂ ಹೊಸಬ್ರು ಇದ್ರೆ ಟೇಕಪ್ ಆಗ್ಲಿಕ್ಕೆ ಸಮಯ ಐತಿ. ಎಲ್ಲರೂ ಕೂಡ ಹಳೆಬ್ರಿ, ಸುಮಾರು 2 ಸಲ 3 ಸಲ 4 ಸಲ 5 ಸಲ MLA ಆಗಿರ್ತಕ್ಕಂಥವ್ರು, ಮಂತ್ರಿ ಆಗಿರ್ತಕ್ಕಂಥವ್ರು, ಎಲ್ಲ ಅನುಭವ ಇರ್ತಕ್ಕಂಥ ಜನ ಇದ್ದಾರೆ. 100% ಟೇಕಪ್ ಆಗ್ತದೆ, ಪ್ರಶ್ನೆನೇ ಬರೋದಿಲ್ಲ. ನಮ್ಮ ಪ್ರಣಾಳಿಕೆಯಲ್ಲಿ ಹೇಳಿರ್ತಕ್ಕಂಥ ಮ್ಯಾಂಡೇಟ್ ಏನಿದೆ ಅದು ಆಟೋಮೆಟಿಕ್ಲಿ ಜನ ಟೇಕಪ್ ಮಾಡ್ತಕ್ಕಂಥ ಮ್ಯಾಂಡೇಟ್ ಇದೆ. ಅದನ್ನ ಇಂಪ್ಲಿಮೆಂಟ್ ಮಾಡಿದ್ರೆ ಆಯ್ತು. ಅಭಿವೃದ್ಧಿ ಕೆಲಸಕ್ಕೆ ಒತ್ತು ಸಿಗುತ್ತಾ ಸರ್ ಇನ್ಮೇಲಾದ್ರೂ? ಯಾಕಂದ್ರೆ ಇಷ್ಟು ದಿನ ಸಚಿವ ಸಂಪುಟ ವಿಸ್ತರಣೆ ಇತ್ತು, ಕಾವೇರಿ ಜಟಾಪಟಿ ಇತ್ತು, ಈಗಲಾದ್ರೂ ಅಭಿವೃದ್ಧಿ ವಿಚಾರ ಕೈಗೆತ್ಕೊಳ್ತಾರ ಅಂತ? 100% ಅಭಿವೃದ್ಧಿದತ್ತ ನಮ್ಮ ಸರ್ಕಾರ ಯಾವತ್ತೂ ಕೂಡ ಹೆಜ್ಜೆ ಇಡ್ತದೆ. ಇಡೀ ಭಾರತ ದೇಶದ ಇತಿಹಾಸದಲ್ಲಿ ಯಾವುದಾದ್ರೂ ಒಂದು ಪಕ್ಷ ಬಡವರ, ದೀನದಲಿತರ, ಅಲ್ಪಸಂಖ್ಯಾತರ, ಎಲ್ಲ ಜಾತಿ ಬಡವರ ಬಗ್ಗೆ ಅನುಕೂಲ ಆಗ್ತಕ್ಕಂಥದ್ದು 5 ಗ್ಯಾರಂಟಿಗಳನ್ನು ತಂದು ಇವತ್ತು ಕೂಡ ಇಂಪ್ಲಿಮೆಂಟ್ ಮಾಡಿ 58,000 ಕೋಟಿ ರೂಪಾಯಿಗಳು ಹಂಚ್ತಕ್ಕಂಥ ಯಾವುದೇ ಸರ್ಕಾರ ಇದ್ರೆ ಅದು ಕರ್ನಾಟಕ ಸರ್ಕಾರ, ಅಭಿವೃದ್ಧಿ ಪರ ಸರ್ಕಾರ. ಹಾಗೆ ಆಗುತ್ತೆ. ಇದಿಷ್ಟು ಏನು ಶಾಸಕರಾಗಿರ್ತಕ್ಕಂಥ ಅಲ್ಲಮ್ಮ ಪ್ರಭು ಪಾಟೀಲ್ ಅವರನ್ನು ಮಾತಾಗಿತ್ತು. ಹೈಕಮಾಂಡ್ ನಾಯಕರು ಅಭಿವೃದ್ಧಿ ಮಾಡುವಂತ ಸಮರ್ಥ ನಾಯಕರಿಗೆ ಮಣ್ಣೆ ಹಾಕಿರುವಂತದ್ದು. ಇನ್ಮೇಲಾದ್ರೂ ಏನು ಸಚಿವ ಸಂಪುಟ ವಿಸ್ತರಣೆ ಇಷ್ಟು ದಿನ ವಿಳಂಬ ಆಗ್ತಿತ್ತು, ಈಗ ಅಭಿವೃದ್ಧಿ ಕೆಲಸಕ್ಕೆ ಒತ್ತನ್ನ ಕೊಡ್ತಾರೆ ಕಾಂಗ್ರೆಸ್ ನಾಯಕರು ಅನ್ನುವಂತ ಮಾತುಗಳನ್ನ ಹೇಳ್ತಿರುವಂತದ್ದು. ಕ್ಯಾಮರಾ ಪರ್ಸನ್ ರಾಮರಾಜ್ ಜೊತೆ ಅಭಿಷೇಕ್, ಕರ್ನಾಟಕ ನ್ಯೂಸ್ ಬೀಟ್, ಬೆಂಗಳೂರು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.